ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯವೇ ಭಾಗ್ಯ, ಆದರೆ ಈ ಆಸ್ಪತ್ರೆಗೆ ಉದ್ಘಾಟನಾ ಭಾಗ್ಯವೇ ಸಿಕ್ಕಿಲ್ಲ. ಉದ್ಘಾಟನೆಯಾಗದೆ ಪಾಳು ಬಿದ್ದು ಹೋಗ್ತಿದೆ ಸರ್ಕಾರಿ ಆಸ್ಪತ್ರೆ. ಹೇಳೋರಿಲ್ಲ ಕೇಳೋರಿಲ್ಲ. ಇವರಿಗೆ ಸುಸಜ್ಜಿತ ಆಸ್ಪತ್ರೆಗೆ ಉದ್ಘಾಟನೆಯ ಭಾಗ್ಯವೇ ಸಿಗಲಿಲ್ಲ. ಆಸ್ಪತ್ರೆ ಉದ್ಘಾಟನೆಯಾಗದೆ ಪಾಳು ಬಿದ್ದು ಬಿಟ್ಟಿದೆ ಸರ್ಕಾರಿ ಆಸ್ಪತ್ರೆ. ಒಂದಲ್ಲ ಎರಡಲ್ಲ 4 ವರ್ಷಗಳಿಂದ ಪಾಳು ಬಿದ್ದು ಬಿಟ್ಟಿದೆ ಕಟ್ಟಡ. ಕುಡುಕರ ಅಡ್ಡ ಆಗ್ತಿದೆ, ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಿದೆ. ಇದು ಆಸ್ಪತ್ರೆ ಸುತ್ತಮುತ್ತ ಬರೀ ಎಣ್ಣೆ ಬಾಟ್ಲಿಗಳು ಬಿದ್ದಿದೆ. ಎಲ್ಲ ನೋಡಿದ್ರು ಅಷ್ಟೇ. ಆಸ್ಪತ್ರೆಯಲ್ಲಿ ನೋಡಿ, ಆಸ್ಪತ್ರೆನೇ ಇಲ್ಲದೆ ರೋಗಿಗಳು ಪರದಾಡ್ತಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಈ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಸ್ಥಾಪನೆಯಾಯಿತು, ಎಲ್ಲ ವ್ಯವಸ್ಥೆ ಮಾಡಲಾಯಿತು. ಆದರೆ ಕಳೆದ 4 ವರ್ಷಗಳಿಂದ ಹಾಗೆಯೇ ಬಿದ್ದಿದೆ. ಉದ್ಘಾಟನೆ ಆಗಿಲ್ಲ, ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ, ಏನೇನೂ ಇಲ್ಲ. ದೃಶ್ಯದಲ್ಲಿ ನಾವು ಗಮನಿಸ್ತಿದ್ದೀವಲ್ಲ, ಇದು ಸರ್ಕಾರಿಯ ಆಸ್ಪತ್ರೆ. ಸುಸಜ್ಜಿತವಾಗಿ ಒಳ್ಳೆ ಬಿಲ್ಡಿಂಗು. ನೋಡಿ, ಒಂದು ಆರೋಗ್ಯ ಕೇಂದ್ರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಖುಷಿ ಪಡಬೇಕಾ? ಆದರೆ ಕಟ್ಟಿ ಇದಕ್ಕೆ ಉದ್ಘಾಟನೆನೇ ಆಗದೆ ಹಾಗೆ ಒಂದು ರೀತಿ ಐತಿಹಾಸಿಕ ಕಟ್ಟಡ ಮಾಡೋದಕ್ಕೆ ಅಲ್ಲಿನ ಜನಪ್ರತಿನಿಧಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ಕೂತ್ಕೊಂಡಂಗೆ ಕಾಣಿಸುತ್ತೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಎಣ್ಣೆ ಬಾಟ್ಲಿ, ಅನೈತಿಕ ಚಟುವಟಿಕೆ. ಕತ್ತಲಾಗ್ತಿದ್ದಂತೆ ಶುರು ಮಾಡ್ಕೊಂತಾರಂತೆ. ಎಣ್ಣೆ ಹೊಡೆಯೋದಕ್ಕೆ ಬಂದು ಕೂತ್ಕೊಂತಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಯಾರಿಗೆ ಅನಾರೋಗ್ಯ, ಬಡವರಿಗಂತ ಕಟ್ಟಿರುವಂತ ಆಸ್ಪತ್ರೆ ಏನಿದೆ, ಸಾರ್ವಜನಿಕರಿಗಂತ ಕಟ್ಟಿರೋದೇನಿದೆ, ಈಗ ಎಣ್ಣೆ ಹೊಡಿತಾ ಬೇಕಾಬಿಟ್ಟಿಯಾಗಿರೋದಕ್ಕೆ ಸೀಮಿತವಾಗ್ತಿದೆ. ಬಹಳ ಕ್ಲಿಯರ್ ಆಗಿ ದೃಶ್ಯದಲ್ಲಿ ಗಮನಿಸಬಹುದು ನಾವು. ಆಸ್ಪತ್ರೆಯ ಕಿಟಕಿಗಳ ಗಾಜು ಚೂರಾಗಿದೆ. ಅಪ್ಡೇಟ್ಸ್ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವ್ಯವಸ್ಥೆಗಳೇ ಎದ್ದು ಕಾಣಿಸ್ತಿದೆ. ಇದು ಸ್ವಾಮಿಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸ್ವಾಮಿಹಳ್ಳಿ ಅಂತ ಆರೋಗ್ಯ ಕೇಂದ್ರ ಏನೋ ಕಟ್ಟಿಬಿಟ್ಟಿದ್ದಾರೆ. ಉದ್ಘಾಟನೆ ಅಂತೂ ಇಲ್ಲವೇ ಇಲ್ಲ. ಜಿಲ್ಲಾ ಖನಿಜ ನಿಗಮದಿಂದ ಆಸ್ಪತ್ರೆ ಕಟ್ಟುವಂತ ಕೆಲಸ ಆಗುತ್ತೆ. ಹಣ ಅಲ್ಲಿಂದ ತರ್ತಾರೆ. 2020-21ನೇ ಸಾಲಿನಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡದ ನಿರ್ಮಾಣ ಕಾರ್ಯಗಳಾಯಿತು. ಆಗ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಭೂಮಿ ಕೊಡ್ತಾರೆ ಆ ಗ್ರಾಮದ ಜನರು. 12 ಲಕ್ಷವನ್ನ ಕೊಟ್ಟು ಭೂಮಿ ಖರೀದಿಸ್ತಾರೆ ಗ್ರಾಮಸ್ಥರು. ಆದರೆ ಸರ್ಕಾರಿ ಆಸ್ಪತ್ರೆ ಉದ್ಘಾಟನೆಯಾಗದೆ ವ್ಯರ್ಥ ಆಗ್ತಿದೆ, ಖಾಲಿ ಬಿದ್ದಿದೆ. ಪಾಳು ಬಿದ್ದಿರುವಂತ ಭೂತದ ಬಂಗ್ಲೆ ಆಗಿದೆ ಅದೀಗ. ಸುತ್ತಮುತ್ತ ನೋಡಿ, ಟೈಲ್ಸ್ಗಳು ಒಡೆದು ಹೋಗಿದೆ, ಒಳಗಡೆ ಬಿಕೋ ಅಂತಿದೆ. ಧೂಳು ಮಣ್ಣಿಂದ ಎಲ್ಲವೂ ಅವ್ಯವಸ್ಥೆಗಳಾಗಿದೆ. ಹೊರಗಡೆ ನೋಡಿದ್ರೆ ಅನೈತಿಕ ಚಟುವಟಿಕೆಗಳು ಮಾಡೋರು ಹೆಚ್ಚಾಗ್ಬಿಟ್ಟಿದ್ದಾರೆ. ಇದು ನೋಡೋದಕ್ಕಾದ್ರೂ ಹೇಗೆ ಸಾಧ್ಯ ಅಂತ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸ್ವಾಮಿಹಳ್ಳಿ ಇದು. ಖನಿಜ ನಿಗಮದಿಂದ ಹಣ ತರ್ತಾರೆ. 2020-21 ಕೋವಿಡ್ ಸಂದರ್ಭದಲ್ಲಿ ನಿರ್ಮಾಣ ಆಗುತ್ತೆ. 1 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗಿರೋದು. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ್ದಾರೆ. ಒಂದು ಸ್ವಲ್ಪ ಸಾರ್ವಜನಿಕರ ಹಣಕ್ಕೆ ಬೆಲೆನೇ ಇಲ್ವಾ ಹಂಗಾದ್ರೆ? ಹಿಂದಿನ ಬಿಜೆಪಿ ಸರ್ಕಾರ ಇರ್ಬೋದು, ಈಗಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಎರಡೂ ಸರ್ಕಾರದ ಅವಧಿಯಲ್ಲಿ ಬರುವಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು. ಕಾಂಗ್ರೆಸ್ಸಿಗೆ ಮಾತ್ರ ಬೊಟ್ಟು ಮಾಡಬಾರ್ದು. ಬಿಜೆಪಿ ನಾಯಕರು ಕೂಡ ಅದೇ ಪಾಲನ್ನ ವಹಿಸ್ಕೊಳ್ಬೇಕಾಗುತ್ತೆ. ಇಷ್ಟು ಕೋಟ್ಯಾಂತರ ರೂಪಾಯಿ ಕಟ್ಟಿದಂತಹ ಆಸ್ಪತ್ರೆಗೆ ಇವತ್ತು ಉದ್ಘಾಟನೆ ಆಗದೆ ಪಾಳು ಬಿದ್ದು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ನಿಟ್ಟಿಗೆ ಆಗ್ಬಿಟ್ಟಿದೆ ಅಂತಂದ್ರೆ ಜನರ ದುಡ್ಡಿಗಾದ್ರೂ ಬೆಲೆ ಇಲ್ವಾ? ಜನರ ಆರೋಗ್ಯದ ಮೇಲೆ ಕಾಳಜಿ ಇಲ್ವಾ? ಉದ್ಘಾಟನೆ ಒಂದ್ ಕಡೆ ಹೋಗ್ಲಿ, ರಾತ್ರಿ ಆದ್ರೆ ಸಾಕಂತೆ ಕುಡುಕರ ಅಡ್ಡ ಆಗ್ತಿದೆಯಂತೆ ಆಸ್ಪತ್ರೆ. ನೋಡಿ, ಒಳ್ಳೆ ಚಾನ್ಸ್ ಇವ್ರಿಗೆಲ್ಲ. ಆಸ್ಪತ್ರೆ ಸುತ್ತಲೂ ಕೂಡ ಬರೀ ಎಣ್ಣೆ ಬಾಟ್ಲಿಗಳದ್ದೇ ದರ್ಶನ. ಸಾರ್ವಜನಿಕ ಆಸ್ಪತ್ರೆಯ ಕಿಟಕಿಗಳೆಲ್ಲ ಪೀಸ್ ಆಗಿದೆ. ಆಟೋಟೋಪಗಳು ಹೆಚ್ಚಾಗ್ತಿದೆ ಇವರದ್ದು. ನೋಡಿ, ಆಸ್ಪತ್ರೆ ಒಳಗಂತೂ ಎಲ್ಲ ನೋಡಿದ್ರು ಮಣ್ಣು ಧೂಳು. 4-5 ವರ್ಷ ಆದ್ರೆ ಇನ್ನೇನಾಗುತ್ತೆ? ಆಸ್ಪತ್ರೆ ಇಲ್ಲದೆ ನಗರದ ಆಸ್ಪತ್ರೆಗೆ ತೆರಳುತ್ತಿದ್ದಾರೆ ಜನ ದೂರಗಳಿಗೆ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಕೆಲವರು ಮೃತಪಟ್ಟಿರೋ ಆರೋಪಗಳು ಬರ್ತಾ ಇದೆ. ಶೀಘ್ರವೇ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಅಂತ ಜನ ಕೇಳ್ತಿದ್ದಾರೆ. ಜನರಿಗೆ ಮುಖ ಹೆಂಗ್ ತೋರಿಸ್ತಾರೆ ಆರೋಗ್ಯ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳನ್ನು ನೋಡಬೇಕು. ಜನರೇ 12 ಲಕ್ಷ ಹಣ ಕೊಟ್ಟಿದ್ದಾರೆ ಭೂಮಿ ಖರೀದಿಗೆ. ಈ ಆಸ್ಪತ್ರೆಯ ಜಾಗಕ್ಕೆ ಸರ್ಕಾರಿಯ ಆರೋಗ್ಯ ಕೇಂದ್ರ ಇದು.
ಆ ಆಸ್ಪತ್ರೆಗೆ ಮಾಡಿರುವ ಬಣ್ಣಗಳು ಮಾಸ್ತಿದೆ, ಒಳಗಡೆ ಕಸ ಕಡ್ಡಿಗಳು ತುಂಬಿಕೊಳ್ತಾ ಇದೆ, ಸುತ್ತಮುತ್ತ ಎಣ್ಣೆ ಬಾಟಲಿಗಳು ಸದ್ದು ಮಾಡ್ತಿದೆ. ಸಂಜೆ ಆದ್ರೆ ಅನೈತಿಕ ಚಟುವಟಿಕೆಗಳನ್ನ ಹೆಚ್ಚು ಮಾಡ್ತಿದ್ದಾರೆ. ಸುಮ್ಮನೆ ಬಂದು ಹೋಗ್ತಾರ ಇಲ್ಲ, ಆಸ್ಪತ್ರೆ ಗಾಜುಗಳನ್ನ ಒಡಿತಾರೆ, ಇನ್ನೇನೇನೋ ಆಟಗಳನ್ನ ಆಡ್ತಾರೆ. ಎಲ್ಲವೂ ಹಾಳು ಬಿದ್ದು ಹೋಗಿದೆ. ವ್ಯವಸ್ಥಿತವಾಗಿ ಜನರ ದುಡ್ಡನ್ನ ಹೆಂಗ್ ಪೋಲು ಮಾಡಬೇಕು, ಬಳ್ಳಾರಿಯ ಈ ಸ್ವಾಮಿಹಳ್ಳಿಯ ಆಸ್ಪತ್ರೆ ನೋಡ್ಕಲಿಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನ ಚೆಕ್ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಎಚ್ಚೆತ್ತಿಸುವಂತ ಕೆಲಸ ಆಗ್ತಿದೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಮಾತನಾಡಿದರೆ, ಅದು ನೋಡ್ಕೊಂಡ್ ಬರೋಣ. ಸರ್, ಇದು ಈಗ ಕಟ್ಟಡ ಆಗಿ ನಿರ್ಮಾಣ ಆಗಿ 6 ವರ್ಷ ಆಯ್ತು ಸರ್. 6 ವರ್ಷ ಆಯ್ತು. ಅನ್ಪೂರ್ಣಮ್ಮ ಮೇಡಮ್ ಅವರು ಕೂಡ ಇದು ವಿಧಾನಸೌಧದಾಗ ಇದ್ರ ಬಗ್ಗೆ ಚರ್ಚೆ ಮಾಡ್ಯಾರ. ಯಾಕೆ ಈ ರೀತಿ ಡಿಲೇ ಮಾಡ್ಯಾರ ಗೊತ್ತಿಲ್ಲ ಸರ್. ಒಂದ್ಸರಿ ಸರ್ ಇಲ್ಲಿ ಈ ಮಟ್ಟಿಯಿಂದ ಒಬ್ಬತ್ತ ಚಿತ್ತಪ್ಪ ಅಂತ ಹೇಳಿ ಒಬ್ಬತ್ತಿದ್ದ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಇಲ್ಲೇ ಹೋದ್ವಿ ಯಾಕೆಂಡು ತುಮೂರಿಗೆ ಹೋದಟ್ಟಿ ಸ್ಪಾಟ್ ಆಗ್ಬಿಟ್ಟ. ಆಮೇಲೆ ನಮ್ಮ ಊರಾಗ ಒಬ್ಬ ಕುಮಾರಸ್ವಾಮಿ ಅಂತ ಒಬ್ಬತ್ತಿದ್ದ, ಆದ್ನ ಅದೇ ಪ್ರಾಬ್ಲಮ್. ತುಮೂರಿಗೆ ಹೋದಟ್ಟಿಗೆ ಸ್ಪಾಟ್. ನಮ್ಮ ಊರಾಗ ಆಸ್ಪತ್ರೆ ಇದ್ದು ಕೂಡ ಜೀವಗಳು ಹೋಗ್ಬಿಟ್ಟು ಏನಂತ ಅರ್ಥ ಆಗಲ್ಲ ಸರ್. ಈಗ ಅನ್ಪೂರ್ಣಮ್ಮ ತುಕಾರಾಮ್ ಸಾರ್ಗೂ ಒಂದ್ 2-3 ಸರಿ ನಾವು ಎಚ್ಚರಿಸಿವಿ, ಆದ್ರೂ ಇವರು ಜವಾಬ್ದಾರಿನ ತಗೊಂಡಿಲ್ಲ ಅಂದ್ರೆ ನಮ್ಗೆ ಒಂಥರ ನಾಚಿಕೆ ಆಗ್ತದೆ ಸರ್. ಎಚ್ಚರಿಕೆ ಅಂದ್ರೆ ಸರ್, ಈಗ ನಮ್ಮ ಸಣ್ಣ ತಾಲೂಕಿನಾಗ ಏನು ಬೇರೆ ಬೇರೆ ಅಭಿವೃದ್ಧಿ ಜಗ್ಗಿ ಮಾಡ್ಯಾರ. ಇಂಥ ಒಂದು ಹಳ್ಳಿ ಭಾಗದೊಳಗ ಇಂಥ ಒಂದು ಆಸ್ಪತ್ರೆ ಬೇಗ ಆದ್ರೆ ನಮ್ಗೆ ಎಲ್ಲ ಹಳ್ಳಿ ಭಾಗದವ್ರಿಗೆಲ್ಲ ಬಡವರು ಬಗ್ಗರಿಗೆ ಎಲ್ಲ ಅನುಕೂಲ ಆಗ್ತದೆ. ಈ ಕಡೆ ಬರಕ ರೋಡ್ ಇಲ್ಲ, ಅಲ್ಲಿ ಮೇನ್ ರೋಡ್ ಇಲ್ಲ, ಕರೆಂಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಈ ಡಾಕ್ಟರ್ಗಳು ಇಲ್ಲ, ಹಳ್ಳಿ ಇದು ಬಹಳ ಪದಿತ ಆಗ್ತದೆ. ಹಿಂಗೆ ಹೋದ್ರೆ ಮತ್ತೆ ಏನಾದ್ರು ಹೋರಾಟ ಮಾಡಿ ಆದ್ರೂ ಮಾಡ್ಕೋಬೇಕಾಗ್ತದೆ. ಸೋರ್ಷಮ ಸೊಂಡ್ರಿಗೆ ಹೋಗ್ಬೇಕು, ಬಳ್ಳಾರಿ ರಾಪುರ ಅಟ್ಲ ಮುಂದ್ಕ ಹೋಗ್ಬೇಕಾಗ್ತಿಲ್ಲ, ಎಲ್ಲಿ ಇಲ್ಲ. ಅದು ಸರ್ ಇನ್ನ ಹಂಗೆ ನಡೀತೈತೆ ಪ್ರೋಸೆಸ್ ಹಂಗೆ ಇದ್ ಮಾಡ್ತಾರೆ. ಆಯ್ತು ಮಾಡ್ತೀವಿ ಗ್ರಾಂಟ್ ಹಾಕ್ತಿವಿ ಮಾಡ್ತೀವಿ ಅಂತ ಹೋರಾಟ ಮಾಡ್ಬೇಕಾಗ್ತದೆ. ಇಲ್ಲ ಸರ್, ಆಸ್ಪತ್ರೆ ಓಪನ್ ಮಾಡ್ಬೇಕಂತ ಬಹಳ ಒದ್ದಾಡಿದ್ರು, ಎಲ್ಲಾ ಪ್ರಯತ್ನ ಮಾಡಿದ್ರು. ಇಲ್ಲ ಡಾಕ್ಟರ್ ಸಮಸ್ಯೆ, ಆಮೇಲೆ ಇಲ್ಲಿ ಬಿಲ್ಡಿಂಗ್ ಸಮಸ್ಯೆ ಅವೆಲ್ಲ ಇರೋದಕ್ಕೆ ಓಪನ್ ಮಾಡಕ್ ಬಿಡ್ಲಿಲ್ಲ. ಈಗ ನೋಡಿದ್ರೆ ಅದೆಲ್ಲ ಕುಡುಕ್ ರಡ್ಡ ಆಗ್ಬಿಡುತ್ತೆ. ಇಲ್ಲಿ ಬರೋದು ಸುತ್ತ ಎಣ್ಣೆ ಹೊಡೆಯೋದು, ಗ್ಲಾಸ್ ಹೊಡೆಯೋದು, ಕಿಡಿ ಗ್ಲಾಸ್ಗಳು ಏನೇನೇ ಬಂದು ಉಳಿಸಿಲ್ಲ. ಇದನ್ನ ಸ್ವಲ್ಪ ಆದಷ್ಟು ಗಮನಕ್ಕೆ ತಗೊಂಡು ಎಲ್ಲ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಓಪನ್ ಮಾಡಿ ನಮಗೆ ಡಾಕ್ಟರ್ ಕೊಟ್ಟು ಕಾಂಪೌಂಡ್ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ಅಂತ ನಾವು ಕೇಳ್ತಾ ಇದ್ದೀವಿ. ಇಲ್ಲ ಸರ್, ಆಸ್ಪತ್ರೆ ಓಪನ್ ಮಾಡ್ಬೇಕು. ನೋಡಿ, ಈ ಕ್ಷೇತ್ರ ಏನಿದೆಯಲ್ಲ ಬಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಸಂಸದರಿದ್ದಾರೆ, ಶಾಸಕಿ ಇದ್ದಾರೆ, ಆದ್ರೂ ಕೂಡ ಇದೆಂತ ನಿರ್ಲಕ್ಷ್ಯ ನೋಡಿ. ಸಂಸದ ತುಕಾರಾಮ್ ಅವರಿದ್ದಾರೆ, ಶಾಸಕಿಯಾಗಿ ಅನ್ನಪೂರ್ಣ ಅವರಿದ್ದಾರೆ ಸಂಡೂರಿನಲ್ಲಿ, ಅವರು ವ್ಯಾಪ್ತಿಗೆ ಬರುತ್ತೆ. ಗಂಡ ಕಾಂಗ್ರೆಸ್ಸಿನ ಸಂಸದ, ಹೆಂಡತಿ ಕಾಂಗ್ರೆಸ್ನ ಶಾಸಕಿ, ಆದ್ರೆ ಎಲ್ಲರೂ ಜನರಿಗೆ ಕೈ ಕೊಟ್ಬಿಟ್ರ ಅಂತ. ಶಾಸಕ ಸಂಸದರೇ ಆಸ್ಪತ್ರೆ ಬಗ್ಗೆ ನಿಮ್ಗೆ ಇಷ್ಟೊಂದು ಜವಾಬ್ದಾರಿಗಳಿಲ್ಲದೆ ಹೆಂಗ್ ನರ್ತಿಸ್ತೀರಂತ. ಸರ್ಕಾರಿ ಕಟ್ಟಡ ಅಂದ್ರೆ ಅಷ್ಟೊಂದು ಬೇಜವಾಬ್ದಾರಿ, ಅವ್ರದ್ದೇನು ಹಣ ಹೋಗುತ್ತಂತ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನ ಈಗ ಹಿಡಿ ಶಾಪ ಹಾಕ್ತಿದ್ದಾರೆ. ಹೇಳೋರಿಲ್ಲ ಕೇಳೋರಿಲ್ಲ. ಕಾಂಗ್ರೆಸ್ಸಿನ ನಾಯಕರಿದ್ದಾರೆ, ಸಂಸದರು ಅವರೇ, ಶಾಸಕಿನೂ ಅವರೇ, ಗಂಡ ಹೆಂಡತಿನೇ ಇದ್ದಾರೆ. ಆದ್ರೆ ಬಡವರು ಮಧ್ಯಮ ವರ್ಗದವರು ನಮ್ಗೆ ಆರಾಮಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ದೂರಿಗೆ ಹೋಗ್ಬೇಕು. ಕೋಟಿ ಕೋಟಿ ಖರ್ಚಾಗಿರೋದಕ್ಕೆ ಬೆಲೆನೇ ಇಲ್ವಾ ಅಂತ ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗಿತ್ತಿಲ್ಲ. ಯಾಕಂತಂದ್ರೆ 2020-21 ಸಾಲಿನಲ್ಲಿ ಈ ಆಸ್ಪತ್ರೆಯ ನಿರ್ಮಾಣ ಆಗುತ್ತೆ. ಆ ಕಟ್ಟಡಗಳನ್ನ ನೋಡಿ ಹೆಂಗ್ ಮನಸ್ಸು ಬರುತ್ತೆ ಅಂತ. ರಾಜ್ಯದ ನಾನಾ ಪ್ರಾಥಮಿಕ ಕೇಂದ್ರಗಳಲ್ಲಿ ಬೆಡ್ ಇಲ್ಲ, ನರ್ಸ್ ಇಲ್ಲ, ಡಾಕ್ಟರ್ ಇಲ್ಲ, ಔಷಧಿ ಇಲ್ಲ. ಆದ್ರೆ ಇಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ, ಏನೇನೂ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಾಜು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬರೋಣ. ಬರೋಬ್ಬರಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದಂತ ಹಾಸ್ಪಿಟಲ್ ಇದೀಗ ಹುಡುಕರ ಅಡ್ಡವಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಪಾಳು ಬಂಗಲಿ ಅಂತ ಆಗಿದೆ. ನಾವೀಗ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಚೋರ್ನೂರು ಬಳಿ ಇರತಕ್ಕಂತ ಸ್ವಾಮಿಹಳ್ಳಿ ಇರುವಂತದ್ದು. ನೀವೀಗ ದೃಶ್ಯಗಳಲ್ಲಿ ನೋಡಬಹುದು. ಜಿಲ್ಲಾ ಖನಿಜ ನಿಗಮದ ಅಡಿಯಲ್ಲಿ 2020-21 ಸಾಲಿನ ಏನು ಈ ಆರೋಗ್ಯ ಇಲಾಖೆಯಲ್ಲಿ ಬರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನ ನಿರ್ಮಾಣ ಮಾಡಿರುವಂತದ್ದು. ಈ ಹಾಸ್ಪಿಟಲ್ ಸುಮಾರು 3-4 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಈಗಾಗಲೇ ಸುಮಾರು 3 ವರ್ಷದಿಂದ ಇದು ಹೀಗೆ ಪಾಳು ಬಿದ್ದಿರುವಂತದ್ದು. ನೀವೀಗ ದೃಶ್ಯಗಳಲ್ಲಿ ನೋಡಬಹುದು. ಆ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಿರುವಂತದ್ದು. ಈ ಮುಂಭಾಗದಲ್ಲಿ ಗಿಡ ಗಂಟೆ ಎಲ್ಲ ಬಿದ್ದು ಒಂದು ಪಾಳು ಕೊಂಬೆಯಾಗಿ ಈ ಆಸ್ಪತ್ರೆ ಬಿದ್ದಿರುವಂತದ್ದು. ಇದ್ರ ಜೊತೆಗೆ ಆಸ್ಪತ್ರೆಯ ಬಲಭಾಗದಲ್ಲಿ ಏನ್ ನೀವು ನೋಡ್ತಾ ಇರಬಹುದು, ಏನು ಈ ರಾತ್ರಿಯ ವೇಳೆ ಕಿಡಿಗೇಡಿಗಳು ಇಲ್ಲೇ ಬಂದು ಡ್ರಿಂಕ್ಸ್ ಮಾಡಿ
ಬಾಟ್ಲುಗಳನ್ನೆಲ್ಲ ಒಡೆದು ಹೋಗಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿರ್ತಕ್ಕಂತ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಸ್ಪಿಟ್ಲ್ ನಿರ್ಮಾಣವಾಗಿ ಈಗ 4ರಿಂದ 5 ವರ್ಷ ಆಗಿದೆ. ಇಲ್ಲಿಯವರೆಗೂ ಹಾಸ್ಪಿಟಲ್ ಸಿಬ್ಬಂದಿಗಳಾಗ್ಲಿ ಉದ್ಘಾಟನೆ ಆಗಿಲ್ಲ. ಇದ್ರ ಬಗ್ಗೆ ಈ ಹಾಸ್ಪಿಟಲ್ ಬಗ್ಗೆ ನಾವು ಮಾನ್ಯ DHO ಬಳ್ಳಾರಿ ಅವರಿಗೆ ಕೂಡ ಮಾಹಿತಿ ರವಾನೆ ಮಾಡಿದ್ವಿ. ನಾವು ಕೂಡ ಖುದ್ದಾಗಿ ಹೋಗಿದ್ವಿ ಗ್ರಾಮಸ್ಥರು. ನಾವು ಅವ್ರೇನ್ ಹೇಳಿದ್ರು ಅಂದ್ರೆ ವಸತಿ ಗೃಹ ಮತ್ತು ಕರೆಂಟ್ ವ್ಯವಸ್ಥೆ ನೀರ್ ವ್ಯವಸ್ಥೆ ಆಗತಕ್ಕನ ಸಿಬ್ಬಂದಿಗಳನ್ನ ಅಲ್ಲಿಗೆ ನಾವು ಕಳ್ಸಕ್ ಆಗಲ್ಲ, ಅದೆಲ್ಲ ಆದ್ಮೇಲೆ ನಾವು ಕಳಿಸ್ತೀವಿ ಅಂತ ಅವ್ರು ಹೇಳಿದ್ರು. ಮತ್ತೆ ಈ ಹಾಸ್ಪಿಟಲ್ ಬಗ್ಗೆ ಮಾನ್ಯ ಶಾಸಕರು ಕೂಡ ವಿಧಾನಸೌಧದಲ್ಲಿ ಗಮನ ಸೆಳೆದಿದ್ರು. ಗಮನ ಸೆಳೆದಾದ್ಮೇಲೆ ನಂತರ ಕೂಡ ಇನ್ನು ಉದ್ಘಾಟನೆ ಆಗಿಲ್ಲ. ಶಾಸಕರು ಮತ್ತು ಸಂಸದರು ಈ ಹಾಸ್ಪಿಟಲ್ ಬಗ್ಗೆ ಸ್ವಲ್ಪ ಜವಾಬ್ದಾರಿಯನ್ನು ತಗೊಂಡು ಉದ್ಘಾಟನೆ ಮಾಡ್ಬೇಕಂತೇಳಿ ಈ ಒಂದು ಚಾನೆಲ್ ಮುಖಾಂತರ ಮನವಿ ಮಾಡ್ತೇವೆ ಸರ್ ಗ್ರಾಮಸ್ಥರು. ಓಕೆ, ಇದೇ ವಿಚಾರವಾಗಿ ಇನ್ನೊಬ್ಬ ಇಲ್ಲಿನ ಸ್ಥಳೀಯರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸುಮಾರು 3 ವರ್ಷದಿಂದ ಈ ಹಾಸ್ಪಿಟಲ್ ಹೀಗೆ ಪಾಳು ಕೊಂಪೆ ತರ ಬಿದ್ದಿದೆ. ನೀವು ಈಗಾಗಲೇ ಯಾರಾದ್ರೂ ಗಮನಕ್ಕೆ ತಂದಿದ್ರಾ? ಏನ್ ಹೇಳ್ತಿದ್ದಾರೆ? ಸರ್, ನಾವು MLA ಸರಿ ಸುಮಾರು 4-5 ಸಲ ನಾವು ಬೇಡ್ಕೊಂಡಿದ್ದೀವಿ. ಆದಷ್ಟು ಬೇಗ ಇಲ್ಲಿ ಸ್ವಲ್ಪ ಡಾಕ್ಟರ್ ವ್ಯವಸ್ಥೆ ಮಾಡಿ ಸರ್, ಡಾಕ್ಟರ್ ಹಾಸ್ಪಿಟಲ್ ಓಪನ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಅವರು ನಮ್ಗೆ ಬರೀ ಆಶ್ವಾಸನೆ ಕೊಡ್ತಾನೆ ಬಂದಿದ್ದಾರೆ. ಆಯ್ತು, ನಾವು ಸಂಸತ್ನಲ್ಲಿ ಮಾತಾಡಿ ಇದ್ರ ಬಗ್ಗೆ ಕ್ರಮ ತಗೊಂತೀವಿ ಅಂತ ಹೇಳಿ ಆಮೇಲೆ ಓಪನ್ ಮಾಡಕ್ ಬಂದ್ರು. ನಾವು ಡಾಕ್ಟರ್ ಓಪನ್ ಮಾಡೋದು ಬೇಡ ಅಂತ ಹೇಳಿ ನಾವು ತಿಳಿಸಿದ್ವಿ. ಈಗ ಆದಷ್ಟು ಬೇಗನೆ ಇವ್ರ ಗಮನಕ್ಕೆ, ಇವ್ರು ನಿಮ್ ಮಾಧ್ಯಮ ಮುಖಾಂತರ ಅವ್ರ ಗಮನಕ್ಕೆ ಹೋಗಿ ಆದಷ್ಟು ಬೇಗ ಹಾಸ್ಪಿಟಲ್ ಓಪನ್ ಆದ್ರೆ ಬಹಳ ಚೆನ್ನಾಗಿರ್ತದೆ. ಇದಾಗಿತ್ತು ಸ್ವಾಮಿಹಳ್ಳಿಯ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ. ಇನ್ನು ಏನು ಇಲ್ಲಿನ ಸ್ಥಳೀಯರು ಇನ್ನು ಕೆಲವೇ ದಿನಗಳಲ್ಲಿ ಏನಾದರೂ ಅಧಿಕಾರಿಗಳು ಇನ್ನು ಜನಪ್ರತಿನಿಧಿಗಳು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಲಿಲ್ಲದ್ರೆ ನಾವು ಉಗ್ರ ಹೋರಾಟ ಮಾಡಿ ಎಚ್ಚರಿಕೆ ಕೊಡ್ತಾ ಇದೀವಿ ಅಂತಂದೇಳಿ ಇಲ್ಲಿನ ಸ್ಥಳೀಯರು ಆಗ್ರಹಿಸ್ತಿರುವಂತದ್ದು. ರಾಜು ಎಂ, ಕರ್ನಾಟಕ ನ್ಯೂಸ್ ಬೀಟ್, ಬಳ್ಳಾರಿ. ಕರ್ನಾಟಕ ನ್ಯೂಸ್ ಬೀಟ್ ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಈಗ ಕರ್ನಾಟಕ ನ್ಯೂಸ್ ಬೀಟ್ಗೆ ಶಾಸಕಿ ಅನ್ನಪೂರ್ಣ ರಿಯಾಕ್ಟ್ ಮಾಡಿದ್ದಾರೆ. ಜನಸಂಖ್ಯೆಯ ಆಧಾರದ ಮೇಲೆ ಆಸ್ಪತ್ರೆ ಕೊಡಲ್ಲ ಅಂತಿದ್ದಾರಂತೆ. ಈಗ ಎಚ್ಚೆತ್ಕೊಂಡ್ರೆ ಇವರು ನೋಡಿ, ಆಸ್ಪತ್ರೆ ಕೊಡಲ್ಲ ಅಂತಿದ್ದಾರಂತೆ ಜನಸಂಖ್ಯೆ ಆಧಾರದ ಮೇಲೆ. ಸರ್ಕಾರದಿಂದ ಈ ಬಗ್ಗೆ ನಮಗೆ ಸೂಚನೆ ಬಂದಿದೆ, ಇದು ಶಾಸಕಿಯ ಮಾತು. ಗಣಿಬಾಧಿತ ಪ್ರದೇಶವಾಗಿರುವುದರಿಂದ ಬಡ ಜನ ಇಲ್ಲಿ ಹೆಚ್ಚಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಂತ ನಾವು ಒತ್ತಾಯಿಸಿದ್ವಿ. ಈಗ ಆರೋಗ್ಯ ಸಚಿವರು ಕಾದರೂರಾಗಿದ್ದಾರೆ. ಮೊದಲು ಯಾರು ಅಮೆರಿಕದಿಂದ ತಂದಿದ್ರ ಅಂತ ಶಾಸಕ ನೇರವಾಗಿ ಕೇಳಬೇಕು. UT ಖಾದರ್ ಜೊತೆಯಲ್ಲಿ ಈ ಬಗ್ಗೆ ನಾವು ಮಾತನಾಡ್ತೇವೆ ಅನ್ನೋದಾಗಿ ಆ ಹೇಳಿಕೆನೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿಶೇಷ ಅಂತ ಪರಿಗಣಿಸಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರಂತೆ. ಕರ್ನಾಟಕ ನ್ಯೂಸ್ ಬೀಟ್ಗೆ ಶಾಸಕಿ ಅನ್ನಪೂರ್ಣ ಕೊಟ್ಟಿರುವಂತ ಹೇಳಿಕೆ ದಯವಿಟ್ಟು ಆ MLA ಈ ಸುದ್ದಿ ನೋಡ್ತಾ ಇದ್ರೆ ಕರೆಕ್ಟ್ ಕಂಡ್ಬಿಟ್ಟು ನೋಡಬೇಕು. ಜನಸಂಖ್ಯೆಯ ಆಧಾರದ ಮೇಲೆ ಪರ್ಮಿಷನ್ ಕೊಡಲ್ಲ ಅಂತಂದ್ರೆ ಮೊದಲಿಗೆ ಇದನ್ನ ಯಾಕೆ ಮಾಡಿದ್ರು ಅಂತ. ಹೆಚ್ಚಿನ ಸಂಖ್ಯೆಯಲ್ಲಿ ಗಣಿಭಾಗದ ಜನ ಇರ್ತಾರೆ, ಬಡವರಿದ್ದಾರೆ ಅಂದಮೇಲೆ ವಿಶೇಷ ಅಂತ ಪರಿಗಣಿಸೋ ಬೇಡ. ಮೂಲಭೂತ ಕರ್ತವ್ಯವಾಗಿ ಇದನ್ನು ಮಾಡುವಂತ ಹಕ್ಕು ಅವ್ರಿಗಿದೆ. ಈಗ UT ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಾರೆ. ಹಿಂದೆ ಇದ್ದಂತಹ ಸಚಿವರು ಏನು ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ವಾ ಅಂತ. ನಮಸ್ತೆ, ನಾವು ಕರ್ನಾಟಕ ನ್ಯೂಸ್ ಬೀಟ್ ರಿಪೋರ್ಟರ್ ರಾಜು ಅಂತ. ಮೇಡಮ್, ಅದೇ ಈ ಬೊಮ್ಮಘಟ್ಟದ ಹತ್ರ ಸ್ವಾಮಿಹಳ್ಳಿ ಅಂತ ಬರುತ್ತಲ್ಲ, ಅಲ್ಲಿ ಒಂದು ಹಾಸ್ಪಿಟಲ್ ನಿರ್ಮಾಣ ಆಗಿತ್ತು. ಆಗಿ ಸುಮಾರು ಒಂದು 6 ವರ್ಷ ಆತಂತ ಮೇಡಮ್. ಅದು ಇನ್ನೂ ಉದ್ಘಾಟನೆ ಆಗಿಲ್ಲ ಅಂತಂದೇಳಿ ಅಲ್ಲಿನ ಜನರೆಲ್ಲ ಸ್ವಲ್ಪ ದೂರುಗಳು ಕೇಳ ಬರ್ತದೆ ಮೇಡಮ್. ಇದು ಮೇಡಮ್ ಅದು ಎಲ್ಲಾ ಕಡೆ ಕೂಡ ಕ್ಲಿನಿಕ್ ಅನ್ನೋದಿಲ್ಲ ಹೋಗ್ತಾ ಇದೆ. ಎಲ್ಲಾ ಕಡೆ ಕೂಡ ಯಾವ್ದೇ ತೊಂದರೆ ಇಲ್ಲ. ಈಗ ಇಲ್ಲ ಮೇಡಮ್, ವೆಹಿಕಲ್ಸ್ ಪ್ರತಿ ಇದಕ್ಕೂ ಹೋಗ್ತಾ ಇದೆ ಅಲ್ಲ. ಇಲ್ಲ ಮೇಡಮ್, ಅಲ್ಲಿ ನಾವು ಭೇಟಿ ನೀಡಿದಾಗ ಜನರು ಹೇಳಿದ್ದು, ಈಗ ಅಲ್ಲೇನಾದ್ರು ಸಪೋಸ್ ಯಾರಿಗಾದ್ರೂ ಇಮಿಡಿಯೇಟ್ಲಿ ಹುಷಾರಿಲ್ಲ ಅಂದ ತಕ್ಷಣ ಅವರು ಬಳ್ಳಾರಿಗೆ ಹೋಗ್ಬೇಕಂತೆ, ಇಲ್ಲಾಂದ್ರೆ ಮತ್ತೆ ಚೋರ್ನೂರ್ಗೆ ಹೋಗ್ಬೇಕಂತೆ. ಈಗ ಎಮರ್ಜೆನ್ಸಿ ಆದಾಗ ಕೂಡ ನಮ್ದು ಒಳ್ಳೇದ ಚೆನ್ನಾಗಿದೆ ಹಾಸ್ಪಿಟ್ಲ್, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಚೂರ್ನೂರ ಕೂಡ. ಅಲ್ಲ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ಈಗ ಈ ಜನರೇ ಅಲ್ಲಿ ಏನೋ ಭೂಮಿ ಕೊಟ್ಟಿದ್ರಂತೆ, ಒಂದ್ 12 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿ. ಮತ್ತೆ ಲ್ಯಾಂಡ್ ಇಶ್ಯೂಸ್ ಬಹಳ ಇದೆ. ಅಲ್ಲ ಇಷ್ಟೊಂದು ಮತ್ತೆ ಈಗ ಇಷ್ಟೊಂದು ಎಲ್ಲ ಖರ್ಚು ಮಾಡಿ ಮತ್ತೆ ಕಟ್ಟಿದೀರಾ. ಈಗ ಸುಮಾರು 5-6 ವರ್ಷ ಅಂದ್ರೆ ಈಗ ಆಲ್ರೆಡಿ ಅಲ್ಲೆಲ್ಲ ಅದು ಅಲ್ಲೇ ಜನರೆಲ್ಲ ಏನ್ ಮಾಡ್ತಿದಾರೆ, ರಾತ್ರಿ ಹೊತ್ತು ಕಿಡಿಗೇಡಿಗಳು ಅಲ್ಲೇ ಡ್ರಿಂಕ್ಸ್ ಮಾಡಿ ಅಲ್ಲೇ ಎಲ್ಲ ಅಲ್ಲೇ ಬಾಟ್ಲು ಬಿಸಾಕ್ಯಾರ. ಆಮೇಲೆ ಆ ಕಿಟಕಿ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ ನೈಟ್ ಹೊತ್ತು. ಹಿಂಗೆಲ್ಲ ಸುಮ್ನೆ ಹಣ ಪೋಲ್ ಆಗ್ತಿದೆ ಸರ್ಕಾರದ್ದು. ನಾನು ಭೇಟಿ ಕೊಟ್ಟಿದ್ದೀನಿ, ಇದನ್ನ ಸ್ವಲ್ಪ ಫಾಲೋ ಅಪ್ ಮಾಡಿದ್ರೆ ಅದೊಂದ್ ಸ್ವಲ್ಪ ಇಮಿಡಿಯೇಟ್ಲಿ ಆಗಂತ ಕೆಲಸ ಮೇಡಮ್. ಅದು ಅನುಕೂಲ ಆಗುತ್ತೆ ಅಲ್ಲಿ ಜನರಿಗೆ. ಖಂಡಿತ ಮಾಡ್ತೀನಿ. ಅದೇ ಉದ್ದೇಶದಿಂದನೇ ನಾವು ಬಿಲ್ಡಿಂಗ್ ಮಾಡಿದ್ವಿ. ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ವಿಳಂಬ ಆಗೈತಿ, ನಾನು ಅದನ್ನ ಸರಿ ಮಾಡ್ತೀನಿ. ಇದು ನಿಮ್ ಗಮನಕ್ಕೆ ಏನಾದ್ರು ಬಂದತ್ತೆ ಮೇಡಮ್? ಮೊದ್ಲು ಸಾಹೇಬ್ರ ಗಮನಕ್ಕೆ, ನಿಮ್ ಗಮನಕ್ಕೆ? ಹೌದು ಸಾಹೇಬ್ರು ನಾವು ನಮ್ ಗಮನಕ್ಕೆ ಇದೆ, ಅದು ಫಾಲೋ ಅಪ್ ಮಾಡ್ತಾ ಇದೀವಿ. ಆದಷ್ಟು ಬೇಗ ಅದು ಪೂರ್ತಿ ಮಾಡ್ತೀವಿ.
ಯಾವಾಗ ಆಗ್ಬೋದು ಮೇಡಮ್ ಉದಾಹರಣೆ ಸಪೋಸ್? ಈಗ ನಾನು ಇನ್ನೂ ಭೇಟಿ ಆಗಿಲ್ಲ ಇವ್ರನ್ನ, ನಮ್ಮ ಆರೋಗ್ಯ ಸಚಿವರನ್ನ. ಹಾ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ಮನವರಿಕೆ ಮಾಡ್ತೀನಿ ನಮ್ ಹಾ, ಹಾ. ಜನರ ಕಷ್ಟ ಅಂತ ಹೇಳಿ. ಹಾ ಮೇಡಮ್. ಮನವರಿಕೆ ಮಾಡಿ ಅವರು ಕೂಡ ಒಳ್ಳೆ ಇದಿದ್ದಾರೆ, ಜನರ ಬಗ್ಗೆ ಒಳ್ಳೆ ಸ್ಪಂದನೆ ಕೊಡ್ತಕ್ಕಂತ ಸಚಿವರು ಇದ್ದಾರೆ. ಹಾ ಮೇಡಮ್. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸ್ತೀನಿ ಆದಷ್ಟು ಬೇಗ. ಅಟ್ಲೀಸ್ಟ್ ಅದು ಒಂದ್ ಸ್ವಲ್ಪ ಓಪನ್ ಆದ್ರೆ ಅಲ್ಲಿಂದ ಈ ತರ ಹಿಂಗೆಲ್ಲ ಅವ್ಯವಸ್ಥೆ ತಡೀಬಹುದು ಮೇಡಮ್. ಅದಿಲ್ಲ ನೋಡ್ರಿ, ಅದಿಲ್ಲ ಅಂದ್ರೂ ಕೂಡ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಜನರ ಆರೋಗ್ಯ ದೃಷ್ಟಿಯಿಂದ. ಆಯ್ತಾ? ಓಕೆ ಮೇಡಮ್, ಓಕೆ. ಎಸ್, ಗಮನಿಸಿದ್ವಲ್ಲ ಕರ್ನಾಟಕ ನ್ಯೂಸ್ ಬೀಟ್ ಜೊತೆಯಲ್ಲಿ ಅಲ್ಲಿನ ಶಾಸಕಿ ಅನ್ನಪೂರ್ಣವ್ರು ಮಾತನಾಡ್ತಾ ಹೇಳ್ತಿದ್ರು, ನೋಡಿ ಈಗ ಒಳ್ಳೆ ಆರೋಗ್ಯ ಸಚಿವರು ಬಂದಿದ್ದಾರೆ, ಅವರು ಒಳ್ಳೆ ಜನರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಮೊದಲು ಕಳೆದ 3 ವರ್ಷದಿಂದಲೂ ಕೂಡ ಕಾಂಗ್ರೆಸ್ ಆಡಳಿತದಲ್ಲಿದೆ, ಇನ್ನೂ ಕೂಡ ಅಲ್ಲಿ ಹೋಗಿಲ್ಲ, ಮಾಡಿಲ್ಲ, ಭೇಟಿ ಕೊಟ್ಟಿಲ್ಲ, ನನ್ನ ಗಮನಕ್ಕೆ ಬಂದಿದೆ. ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಅಂತ 1 ಕೋಟಿ ರೂಪಾಯಿಯಲ್ಲಿ ಖರ್ಚಾಗಿದೆ. ಈಗ ತಾಂತ್ರಿಕ ಸಮಸ್ಯೆಗಳು ಅಂತಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಅಲ್ಲಿ ನಿಯೋಜನೆ ಮಾಡಬೇಕಾಗತ್ತೆ. ಡಾಕ್ಟರ್ಸ್ ಬೇಕು, ನರ್ಸ್ ಬೇಕು, ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು, ಫಂಡ್ಗಳು ರಿಲೀಸ್ ಆಗಬೇಕು. ಹಾಗಾದ್ರೆ ಇದಕ್ಕೂ ಮುನ್ನ ಯಾವುದೇ ರೂಪುರೇಷೆಗಳನ್ನ ಹಾಕದೆ, ಲೆಕ್ಕಾಚಾರ ಹಾಕದೆ ಯಾರಿಗೋ ಒಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಾಯ್ತು, ಆಸ್ಪತ್ರೆ ಕಟ್ಟಾಯ್ತು, ಈಗ ಪಾಳು ಬಿದ್ದಿದೆ. 1 ಕೋಟಿ ರೂಪಾಯಿ ಬೆಲೆನೇ ಇಲ್ವಾ? ಬಡವರಿಗೆ ಬೇಕಾಗಿರೋ ಅನುಕೂಲ ಇದು. ಮೂಲಭೂತ ಸೌಕರ್ಯಗಳು ಬರುತ್ತೆ. ಬಳ್ಳಾರಿಯ ಜಿಲ್ಲಾಡಳಿತ ನಿದ್ದೆಯಿಂದ ಹೇಳಬೇಕು. ಮಳೆಗಾಲ ಶುರುವಾಯ್ತಂತೆ, ಈಗ ಮಲ್ಕೊಂಡ್ರೆ ಆಗಲ್ಲ. ಶಾಸಕಿಯ ಹೇಳಿಕೆಯಲ್ಲೂ ಕೂಡ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಿದೆ. ಈ ಸುದ್ದಿಯ ವರದಿಯ ನಂತರ ಇನ್ನಾದ್ರೂ ಕೂಡ ಆರೋಗ್ಯ ಸಚಿವರನ್ನ ಭೇಟಿಯಾಗಿ ವಿಶೇಷದಲ್ಲಿ ವಿಶೇಷ ಅಲ್ಲ, ಮಾಡೋ ಕೆಲಸ ಮಾಡಬೇಕಾಗಿದೆ, ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅನ್ನೋದು ನಮ್ಮ ಕಳಕಳಿ. ಸದ್ಯ ನಾವು ಗಮನಿಸ್ತಿದ್ದೀವಲ್ಲ ನೋಡಿ, ಆಸ್ಪತ್ರೆ ನೋಡ್ತಿದ್ರೇ ಬೇಜಾರಾಗ್ತಿದೆ, ಅಷ್ಟರ ಮಟ್ಟಿಗಿದೆ. ಸುಸಜ್ಜಿತವಾಗಿ ಇಟ್ಟಿದ್ದಾರೆ, ಬೋರ್ಡ್ ಬೇರೆ ಹಾಕಿದ್ದಾರೆ, ಯಾವ ಚಂದಕ್ಕೆ ಹಾಕಿದ್ರು ಗೊತ್ತಿಲ್ಲ. ಅಲ್ಲಿನ ಜನಪ್ರತಿನಿಧಿಗಳೇ ಇವತ್ತು ಉತ್ತರ ಕೊಡಬೇಕು. ಜನರು ದುಡ್ಡು ನೋಡಿ, ಅನೇಕ ಸಾರ್ವಜನಿಕರು ನಮ್ಮ ಜೊತೆ ಮಾತನಾಡ್ತಾ ಹೇಳ್ತಿದ್ರು, ಅರ್ಜೆಂಟ್ ಎಮರ್ಜೆನ್ಸಿ ಇದೆ ಅಂತಂದ್ರೆ ನಾವು ಬಳ್ಳಾರಿಗೆ ಹೋಗಬೇಕು, ಬೇರೆ ಕಡೆಗೆ ಹೋಗಬೇಕು. ಮಿಡಲಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಮಾಡಿದ್ದೀರಿ, ಒಂದು ಬೇಸಿಕ್ ಫೆಸಿಲಿಟಿಗಳನ್ನು ಕೊಡೋಕ್ಕಾಗ್ತಿಲ್ಲ. ಕಟ್ಟಡ ಏನೋ ಕಟ್ಟಿದ್ದೀರಿ, ಕಟ್ಟಡ ತಗೊಂಡು ಏನು ಮಾಡೋದು? ಒಂದು ಐತಿಹಾಸಿಕ ಕೇಂದ್ರ ಮಾಡಕ್ಕೆ ಹೊರಟಿದ್ದಾರೆ ಅನ್ಸುತ್ತೆ ಆರೋಗ್ಯ ಕೇಂದ್ರವನ್ನ. ಅಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ. ರಿಯಾಲಿಟಿ ಚೆಕ್ ಮಾಡಿದಾಗ ಸುತ್ತಮುತ್ತ ಕಂಪ್ಲೀಟ್ ಎಣ್ಣೆ ಬಾಟ್ಲಿ ಬಿದ್ದಿದೆ, ಆಸ್ಪತ್ರೆಯ ಗಾಜುಗಳು ಒಡೆದು ಹೋಗ್ಬಿಟ್ಟಿದೆ, ಆ ಪೇಂಟ್ಗಳು ಮಾಸ್ತಿದೆ, ಆಸ್ಪತ್ರೆ ಒಳಗಡೆ ಧೂಳು, ಮಣ್ಣು, ಹಾವು, ಚೇಳು ಏನ್ ಕುತ್ಕೊಂಡಿದೆಯೋ ಗೊತ್ತಿಲ್ಲ. ಜನರ ಸಮಸ್ಯೆಗೆ, ಅದು ಆರೋಗ್ಯದ ವಿಚಾರದಲ್ಲೂ ಕೂಡ ಆಟ ಆಡ್ತಾರಲ್ಲ ಇವರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.